ಸೂರ್ಯಕಾಂತಿ. ನೋಡು ಬಾಬು, ಪ್ರೀತಿ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು ಹೊರತು ಪ್ರೀತಿ ಮಾಡಿದ್ಮೇಲಲ್ಲ. ಎಷ್ಟು ದಿವಸ ಅಂತ ಹೀಗೆ ಎದುರ್ಕೊಂಡಿರ್ತೀಯ? ಹೇಳು, ಹುಡುಗಿ ಯಾರು? ಚಿಕ್ಕಪ್ಪ, ಅದು ಕಾಂತಿ ಚಿಕ್ಕಪ್ಪ. ಕಾಂತಿನ? ಅಲ್ವೇ ಲೀಲು, ಅವನು ಯಾರನ್ನು ಲವ್ ಮಾಡ್ತಾ ಇರ್ಬೋದು ಅಂತೀನಿ. ನನಗೆ ಗೊತ್ತಿಲ್ಲ ಅಕ್ಕ. ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡಿ ಮುಗಿಸ್ಬಿಡ್ತಾ ಇದ್ದೆ. ಅಮ್ಮ, ನನಗನ್ಸುತ್ತೆ ಆ ಹುಡುಗಿ ನಿಮಗೂ ಗೊತ್ತಿರಬೇಕು, ನಿಮ್ಮ ಸುತ್ತಮುತ್ತನೇ ಓಡಾಡ್ತಿರ್ಬೇಕು ಅಂತ. ಶ್ರೀಮಂತ ಹುಡುಗಿನೋ ಅಥವಾ ಬಡವರು? ಆಂಟಿ, ಶ್ರೀಮಂತಲಾದ್ರೇನು ಬಡವಳಾದ್ರೇನು, ನಿಮಗೆ ಬೇಕಾಗಿರೋದು ಸೊಸೆ ತಾನೇ. ಬಾಬು ಅವ್ರಿಗೆ ಮದುವೆ ಆಗಬೇಕು ಅಷ್ಟೇ ತಾನೇ. ಅದು ನಿಜಾನೇ ಅನ್ನೋ. ಆದರೆ ನಮ್ಮ ಜೋಶಿಗಳು ಬಡವರ ಮನೆ ಹುಡುಗಿನೇ ಆಗಬೇಕು ಅಂತಿದಾರಲ್ಲೇ. ಅಕಸ್ಮಾತ್ ನಮ್ಮ ಬಾಬು ಪ್ರೀತಿಸೋದು ಶ್ರೀಮಂತರ ಹುಡುಗಿ ಆಗ್ಬಿಟ್ಟಿದ್ರೆ? ನಿನ್ನ ಕಾಂತಿ ಮದುವೆ ಆದ್ರೆ ಮೊದಲು ಸಂತೋಷ ಪಡೋನು ನಾನು. ಅದು ನಂಗೆ ಗೊತ್ತು ಚಿಕ್ಕಪ್ಪ. ಆದರೆ ಮಾಮ್ಗೆ ಚಿಕ್ಕಮ್ಮನಿಗೆ ಹೇಳೋರು ಯಾರು? ಅದು ನನಗೆ ಗೊತ್ತಿಲ್ಲಪ್ಪ. ಬೇಕಾದ್ರೆ ಲೀಲಾ ಬಾಯಿ ಮುಚ್ಚಿಸಬಲ್ಲೆ, ಆದರೆ ನಿಮ್ಮ ಮಾಮ್ ಬಾಯ್ ನೋ ಚಾನ್ಸ್. ನಿಮ್ಮ ಅಪ್ಪನೇ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮಾಮ್ ಒಬ್ರು ಒಪ್ಬಿಟ್ರೆ ಮುಗಿದೋಯ್ತು. ಹೂವೆತ್ತದಷ್ಟು ಹಗರ ಆಗಿ ಹೋಗ್ಬಿಡುತ್ತೆ ನಿನ್ನ ಮದುವೆ. ಇಲ್ಲದೆ ಇದ್ರೆ ಗೋವರ್ಧನ ಬೆಟ್ಟನೆ. ನನ್ನ ಮಾಮ್ ಬಾಯಿ ಮುಚ್ಚೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಚಿಕ್ಕಪ್ಪ. ಐಡಿಯಾ ಏನದು? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್. ವಾಟ್? ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಅಲ್ಲ, ಶುಗರ್ ಪಿಲ್ಸ್ ಅಷ್ಟೇ. ಶುಗರ್ ಪಿಲ್ಸಾ? ನೀವು ತಿನ್ನಿ, ಚೆನ್ನಾಗಿದೆ ಟೇಸ್ಟ್. ಬೇಡಪ್ಪ, ಇದನ್ನು ತಿಂದು ಆಮೇಲೆ ನಿದ್ದೆ ಮಾಡಿ ಕೆಲಸ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಗುಡ್ ಐಡಿಯಾ ಚಿಕ್ಕಪ್ಪ. ಈ ಐಟಮ್ ಡೂಪ್ಲಿಕೇಟ್ ಇರಬಹುದು, ಆದರೆ ನನ್ನ ಐಡಿಯಾ ಮಾತ್ರ ಒರಿಜಿನಲ್. ಈ ನನ್ನ ಮಗ ಬಾಬುಯಿಂದ ನನಗೆ ಇತ್ತೀಚೆಗಂತೂ ನಿದ್ದೆನೇ ಬರ್ತಾ ಇಲ್ಲ. ಡಾಕ್ಟರ್ ತೋರಿಸದೆ ನಿದ್ರೆ ಮಾತ್ರೆ ಕೊಟ್ಟಿದ್ದಾರೆ ನೋಡು. ಜೋಪಾನ ಜಾಸ್ತಿ ತಗೊಂಡ್ರೆ ಪ್ರಾಣಕ್ಕೆ ಅಪಾಯ. ಪ್ರಾಣ ಹೋಗೋಕ್ಕೆ ಮಾತ್ರೆನೇ ಬೇಕೇನೆ ಲೀಲು. ನನ್ನ ಪ್ರಾಣ ತೆಗಿಯೋಕೆ ಬಾಬು ಅವನಪ್ಪ ಇಬ್ಬರಿದ್ರೆ ಸಾಕು ನೋಡು. ಆ ಹುಡುಗಿ ಹೆಸರೇನೋ? ಯಾರು? ಏನು ಮಾಮ್ ಇದು? ಯಾರನ್ನ ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನಿಂದ ಮುಚ್ಚಿಡ್ತಾ ಇದೆಯೋ ಆ ಹುಡುಗಿ. ಹೇಳಿದ್ರೆ ಮದುವೆ ಮಾಡ್ತೀಯಾ? ಮೊದಲು ಹೇಳು ಹುಡುಗಿ ಯಾರು ಅಂತ. ಇಲ್ಲ, ನೀನು ಮೊದಲು ನನಗೆ ಮಾತು ಕೊಡು, ಆಗಲೇ ನಾನು ಹೇಳೋದು. ಓಕೆ, ಇವಾಗ ಹೇಳು. ಗಜಲಕ್ಷ್ಮಿ. ವಾಟ್? ಗಜಲಕ್ಷ್ಮಿನಾ? ಐಶ್ವರ್ಯ, ನನ್ನವರನ್ನ ಯಾವತ್ತೂ ನನ್ನ ಜೊತೆ ಇರೋದಕ್ಕೆ ಬಿಡಲಿಲ್ಲ ದೇವರು. ಅಪ್ಪ ಎಲ್ಲಿದ್ದಾರೋ, ನನ್ನ ಊರು ಯಾವುದು, ಇನ್ನು ಎಲ್ಲಿ ತನಕ ಇದೆಯೋ ನನ್ನ ಪಯಣ ಅದು ಗೊತ್ತಿಲ್ಲ. ಅಕ್ಕ, ನಿನ್ನ ಪರೀಕ್ಷೆಗೆ ಫಲಿತಾಂಶ ನಾನು ಕೊಡಬಲ್ಲೆ. ನಿನ್ ಗಂಡ ಎಲ್ಲಿದ್ದಾನಂತ ಹೇಳು, ನಾನು ಹೋಗಿ ಅವನ ಹತ್ರ ಮಾತಾಡ್ತೀನಿ. ಹೇಳು ಕಾಂತಿ ಅಕ್ಕ, ನಿನ್ ಗಂಡ ಎಲ್ಲಿ? ಇವತ್ ನೀನು ನಿನ್ ಗಂಡ ಯಾರು ಅಂತ ನನ್ನ ಹತ್ರ ಹೇಳಲೇಬೇಕು. ಐಶ್ವರ್ಯ, ಅದು ನಿನ್ ಗಂಡನ ಹೆಸರೇನು ಕೇಳಿ ಏನ್ ಮಾಡ್ತೀಯ? ನಾನು ನಿಮ್ಮಿಬ್ರನ್ನು ಒಂದು ಮಾಡ್ತೀನಿ. ಅವ್ರು ಯಾರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಎಂಥ ಸ್ಥಿತಿಲಿ ಬೇಕಾದ್ರೂ ಇರ್ಲಿ, ನಾನು ನಿಮ್ಮಿಬ್ರನ್ನ ಒಂದು ಮಾಡೇ ಮಾಡ್ತೀನಿ. ನೀನೇ ನಂಬಿರೋ ಆ ಮಂಜುನಾಥ ಸ್ವಾಮಿ ಮೇಲೆ ಆಣೆ. ಅವ್ರು ಯಾರು ಅಂತ ಹೇಳು. ಸೂರ್ಯಕಾಂತಿ